ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತಿಮ ಯಾತ್ರೆಯ ವಾಹನ ಸಿದ್ಧವಾಗಿದೆ. 11 ಗಂಟೆಯ ಬಳಿಕ ಹಾಸನಕ್ಕೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗುತ್ತೆ. ಹಾಸನದಲ್ಲೇ ನಡೆಯುತ್ತೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ. ಪಾರ್ಥಿವ ಶರೀರವನ್ನು ಹೊತ್ತೊಯ್ಯುವ ವಾಹನ ಸಿದ್ಧವಾಗಿದೆ. ಪ್ರಧಾನಿ ಹೆಂಡತಿ ಆಗಿದ್ರು ಕೂಡ ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಸುಷ್ಮಿತಾ ನೀಡಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ, ಬನ್ನಿ ನೋಡೋಣ. ಶ್ರೀ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರು ನಿನ್ನೆ ವಯೋಸಹಜ ಕಾಯಿಲೆಯಿಂದ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂತದ್ದು. ಸದ್ಯ ಅವರ ಅಂತಿಮ ದರ್ಶನಕ್ಕೆ ಬೇಕಾದಂತಹ ಎಲ್ಲ ರೀತಿಯ ತಯಾರಿಗಳು ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಅವರ ಪಾರ್ಥಿವ ಶರೀರವನ್ನ ಹಾಸನಗೆ ಶಿಫ್ಟ್ ಮಾಡಲಾಗತ್ತೆ. ಹೀಗಾಗಿ ಅದಕ್ಕೆ ಬೇಕಾದಂತಹ ವಾಹನವು ಕೂಡ ಸಜ್ಜಾಗಿರುವಂತದ್ದು. ಸದ್ಯ ನಾನು ಇವಾಗ ದೇವೇಗೌಡರವರ ನಿವಾಸ ಪದ್ಮನಾಭ ನಗರದಲ್ಲಿ ಇದ್ದೀನಿ. ಇಲ್ಲಿ ಕೂಡ ನೀವು ಗಮನಿಸ್ತಾ ಇರಬಹುದು. ಪ್ರಮುಖವಾಗಿ ಚೆನ್ನಮ್ಮ ಅವರು ಹುಟ್ಟಿದ್ದು ಬೆಳೆದಿದ್ದೆಲ್ಲವೂ ಕೂಡ ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ. ಸೊ ಹೀಗಾಗಿ ಅವರ ಅಂತ್ಯಕ್ರಿಯೆಯನ್ನು ಕೂಡ ಅಲ್ಲಿ ಮಾಡಬೇಕಂತಹ ತಯಾರಿಗಳು ಆಗ್ತಾ ಇರುವಂತದ್ದು. ಹೀಗಾಗಿ ಬೆಂಗಳೂರಿಂದ ಅವರ ಪಾರ್ಥಿವ ಶರೀರವನ್ನ ಹಾಸನಗೆ ಶಿಫ್ಟ್ ಮಾಡಲಾಗತ್ತೆ. ಪ್ರಮುಖವಾಗಿ 11 ಗಂಟೆಯ ಬಳಿಕ ಅವರ ಪಾರ್ಥಿವ ಶರೀರವನ್ನ ಬೆಂಗಳೂರಿನಿಂದ ಹಾಸನಗೆ ಶಿಫ್ಟ್ ಮಾಡಲಾಗತ್ತೆ. ಈ ಒಂದು ಮಾರ್ಗದಿಂದ ಅಂದ್ರೆ ಪ್ರಮುಖವಾಗಿ ಇಲ್ಲಿಂದ ಹೊರಟಂತಹ ಪಾರ್ಥಿವ ಶರೀರ ನೆಲಮಂಗಲ, ಸೋಲೂರು, ಮರೂರು ಹ್ಯಾಂಡ್ ಪೋಸ್ಟ್, ಕುಣಿಗಲ್ ಕ್ರಾಸ್, ಬೆಳ್ಳೂರು ಕ್ರಾಸ್, ಕದಬಹಳ್ಳಿ, ಅದಾದ ನಂತರ ಎನ್ಆರ್ ಸರ್ಕಲ್, ಮೊಸಳೆ ಹೊಸಹಳ್ಳಿಗೆ ತಲುಪಲಿದೆ. ಸಂಜೆ ಬಳಿಕ ಡಿ ದೇವೇಗೌಡರವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು. ಅದಾದ ಬಳಿಕ ನಾಳೆ ಡಿ ರೇವಣ್ಣ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿ ಸಂಜೆಯ ಬಳಿಕ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಸದ್ಯ ಇವರ ಅಂತಿಮ ದರ್ಶನಕ್ಕೆ ಜೊತೆಗೆ ಅಂತಿಮ ಯಾತ್ರೆಗೆ ಬೇಕಾದಂತಹ ತಯಾರಿಗಳೆಲ್ಲವೂ ಕೂಡ ಆಗ್ತಾ ಇರುವಂತದ್ದು. ನೀವು ಗಮನಿಸ್ತಾ ಇರಬಹುದು. ಅಂತಿಮ ಯಾತ್ರೆಯ ವಾಹನ ಏನಿದೆ ಹೂಗಳನ್ನ ಹಾಕಿ ಅಲಂಕಾರ ಮಾಡಲಾಗ್ತಿದೆ. ನಿಜಕ್ಕೂ ಕೂಡ ದೇವೇಗೌಡರು ಅಂದ್ರೆ ಪ್ರತಿಯೊಬ್ಬ ಪುರುಷನ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನೋದಕ್ಕೆ ಚೆನ್ನಮ್ಮ ಅವರು ಒಂದು ಸ್ಪಷ್ಟ ಉದಾಹರಣೆ ಅಂತಾನೆ ಹೇಳ್ಬೋದು. ಪ್ರಧಾನಿ ಆಗಿದ್ರು ಕೂಡ, ಪ್ರಧಾನಿ ಹೆಂಡತಿ ಆಗಿದ್ರು ಕೂಡ ಎಲ್ಲೂ ಕೂಡ ಅವ್ರಿಗೆ ಒಂಚೂರು ಕೂಡ ಅಹಂ ಇರ್ಲಿಲ್ಲ. ಯಾರೇ ಬಂದ್ರು ಕೂಡ ಅವ್ರನ್ನ ಹಸಿದ ಹೊಟ್ಟೆಯಿಂದ ಕಳಿಸ್ತಾ ಇರ್ಲಿಲ್ಲ ಚೆನ್ನಮ್ಮ ಅಂತ ಹೇಳಿ ಸಾಕಷ್ಟು ಜನರು ಹೇಳ್ತಾ ಇದ್ರು. ಹಾಗೆ ತನ್ನ ಗಂಡನ ಯಶಸ್ಸಿನ ಹಿಂದೆ ನಿಂತು ಕೈ ಜೋಡಿಸಿದವರು ಚೆನ್ನಮ್ಮ. ಇವತ್ತು ಅವರನ್ನ ಕಳ್ಕೊಂಡು ದೇವೇಗೌಡರು ಇವಾಗ ಕಣ್ಣೀರನ್ನ ಹಾಕ್ತಾ ಇರುವಂತದ್ದು. ಸದ್ಯ ಅವರ ಅಂತ್ಯಕ್ರಿಯೆಗೆ ಹಾಗೆ ಅಂತಿಮ ಯಾತ್ರೆಗೆ ಬೇಕಾದಂತಹ ತಯಾರಿಗಳು ಆಗ್ತಾ ಇದೆ. ಈಗ ಸದ್ಯ ಪಾರ್ಥಿವ ಶರೀರ ಪದ್ಮನಾಭ ನಗರದಲ್ಲಿರುವಂತಹ ನಿವಾಸದಲ್ಲಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ಪಾರ್ಥಿವ ಶರೀರವನ್ನ ಪಕ್ಕದಲ್ಲೇ ಇರುವಂತಹ ಅಟಲ್ ಬಿಹಾರಿ ವಾಜಪೇಯಿ ಮೈದಾನಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಅಲ್ಲಿ ಕೆಲ ಕಾಲ ಸಾರ್ವಜನಿಕ ದರ್ಶನಕ್ಕೆ ಇಟ್ಟು 11 ಗಂಟೆಯ ಬಳಿಕ ಅವರ ಪಾರ್ಥಿವ ಶರೀರವನ್ನ ಹಾಸನಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಕ್ಯಾಮರಾ ಪರ್ಸನ್ ಜಯರಾಮ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.